ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ನಿಮಗೆ ಒಂದು ಚಿಕ್ಕ ಪುಟಾಣಿ ಒಂದು ಸ್ಟೋರಿ ಹೇಳ್ಬೇಕಂತ ಇಷ್ಟಪಟ್ಟಿದ್ದೀನಿ. ಸೊ ಈ ಸ್ಟೋರಿಯಲ್ಲಿ ನಿಮಗೆ ಇಷ್ಟ ಇದ್ರೆ ದಯವಿಟ್ಟು ಇದನ್ನ ತುಂಬಾ ಶೇರ್ ಮಾಡಿ, ಮತ್ತು ತುಂಬಾ ಇಷ್ಟ ಇದ್ರೆ ದಯವಿಟ್ಟು ಇದಕ್ಕೊಂದು ಸ್ವಲ್ಪ ಕಮೆಂಟ್ ಮಾಡಿ. ಒಂದು ಲೈನಲ್ಲಿ 2 ಲೈನಲ್ಲಿ ಸೂಪರು ಇಲ್ಲಾಂದ್ರೆ ಗುಡ್ ಅಂತ ಹೇಳ್ಬಿಟ್ಟು. ಓಕೆ, ಬನ್ನಿ ಇವಾಗ ಆ ಸ್ಟೋರಿ ಒಳಗಡೆ ಹೋಗೋಣ. ನಾವು ಸಿಂಪಲ್ ಆಗಿ ಒಂದು ಸಪೋಸ್ ಮನೆಯಲ್ಲಿ ಊಟ ಇಲ್ಲಪ್ಪ ಅಂತ ಹೇಳಿದ್ರೆ ಏನ್ ಮಾಡ್ತೀವಿ? ರೋಡ್ ಸೈಡ್ ಹೋಟ್ಲಿಗೆ ಊಟ ಮಾಡಕ್ ಹೋಗ್ತೀವಿ. ನಾವೇ ಆಗ್ಲಿ ನೀವೇ ಆಗ್ಲಿ, ಇಲ್ಲ ಎಂತ ಸ್ವಲ್ಪ ಜಾಸ್ತಿ ಹಣಕಾಸು ಇರೋನಾಗ್ಲಿ, ಶ್ರೀಮಂತ ಆಗ್ಲಿ, ಮ್ಯಾನೇಜರ್ ಆಗಲಿ, ಯಾರೇ ಒಬ್ರು ಹೋಟ್ಲಿಗೆ ಊಟ ಮಾಡಕ್ ಹೋಗ್ತಾರೆ. ಊಟ ಮಾಡಕ್ ಹೋದಾಗ ನಾವು ಒಂದು ಒಳ್ಳೆ ಊಟ ಕೊಡಪ್ಪ ಅಂತ ಹೇಳ್ತೀವಿ. ಒಳ್ಳೆ ಊಟ ಅಂತ ಹೇಳಲ್ಲ, ಒಂದು ಊಟ ಕೊಡಪ್ಪ ಅಂತ ಹೇಳ್ತೀವಿ. ಆ ಹೋಟ್ಲ್ ಅವನ ಊಟ ಕೊಡ್ತಾನೆ. ಆ ಊಟ ಕೊಟ್ಟಿದ್ಮೇಲೆ ನಾವು ಅದನ್ನ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದರಲ್ಲಿ ಒಂದ್ ಸ್ವಲ್ಪ ಉಪ್ಪು ಖಾರ ಏನಾದ್ರು ಕಮ್ಮಿ ಇದ್ರೆ, ಏನಪ್ಪಾ ಸ್ವಲ್ಪ ಉಪ್ಪು ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ಕೆಲವರು ಹೇಳ್ತಾರೆ, ಕೆಲವರು ಅದನ್ನ ಏನು ಹೇಳಲ್ಲ. ಆಯ್ತಪ್ಪ ಅಂತ ಹೇಳ್ಬಿಟ್ಟು ಸುಮ್ನೆ ತಿನ್ಬಿಟ್ಟು ಹೋಗ್ತಾ ಇರ್ತಾರೆ. ಅಂತದ್ರಲ್ಲಿ ಒಬ್ಬ ಏನಪ್ಪಾ ಉಪ್ಪು ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ಹೋಟ್ಲನ ಹತ್ರ ಹೋಗ್ಬಿಟ್ಟು ಹೇಳ್ತಾನೆ. ಸೊ ಹೋಟ್ಲವನು ಅದಕ್ಕೆ ಹೇಳ್ತಾನೆ, ನೋಡಿ ಸರ್, ಎಲ್ರು ಇದೇ ಊಟನೇ ತಿಂತಾ ಇದಾರೆ, ನಿಮ್ಗೇನು ಸ್ಪೆಷಲ್ ಊಟ ನಾವು ಮಾಡಿ ಹಾಕಿಲ್ಲ ಅಂತ ಹೋಟ್ಲವನು ಹೇಳ್ತಾನೆ. ಹಂಗಲ್ಲಪ್ಪ, ಇದರಲ್ಲಿ ಇಷ್ಟೊಂದು ಉಪ್ಪು ಕಮ್ಮಿ ಇದೆಯಲ್ಲ, ಹೆಂಗಪ್ಪ ತಿನ್ನೋದು ಅಂತ ಕೇಳ್ತಾನೆ. ಅದನ್ನ ಕೇಳ್ತಾ ಇದ್ದ ಪಕ್ಕದಲ್ಲಿರೋ ಇನ್ನೊಬ್ಬ ಹೇಳ್ತಾನೆ, ನೋಡಿ ಸರ್, ಹೋಟ್ಲಲ್ಲಿ ಇಲ್ಲ ಮನೆಯಲ್ಲಿ ಎಲ್ಲೇ ಆಗ್ಲಿ ಊಟ ನಾವು ಏನ್ ಮಾಡ್ತೀವೋ ಅದು ನಮ್ಮ ದೇಹಕ್ಕೆ ಎಲ್ಲ ಎನರ್ಜಿ ಸಿಗ್ಲಿ ಅಂತ ಹೇಳ್ಬಿಟ್ಟು ಮಾಡೋದು. ನಿಮ್ಮ ನಾಲಿಗೆ ರುಚಿಗೆ ಬೇಕಂತ ಹೇಳಿದ್ರೆ ನೀವು ಒಳ್ಳೆ 5 ಸ್ಟಾರ್ ಹೋಟ್ಲಿಗೆ ಹೋಗ್ಬೇಕು. ಅದರಲ್ಲೇ ನಿಮಗೆ ಯಾವ್ದು ತರ ಟೇಸ್ಟ್ ಹೆಂಗಿರ್ಬೇಕು, ಉಪ್ಪು ಎಷ್ಟಿರ್ಬೇಕು, ಖಾರ ಎಷ್ಟಿರ್ಬೇಕು ಎಲ್ಲ ನಿಮ್ಮನ್ನ ನೋಡಿ ಹಾಕ್ಬಿಟ್ಟು ಕೊಡ್ತಾನೆ. ಅದರಲ್ಲಿ ಎಷ್ಟು ಎನರ್ಜಿ ಇರುತ್ತೆ, ಎಷ್ಟು ನಿಮಗೆ ನಿಮ್ ಬಾಡಿಗೆ ಎಷ್ಟು ಎನರ್ಜಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗಲ್ಲ. ಯಾವತ್ತು ನಾವು ಈ ಮನುಷ್ಯರು ನಾಲಿಗೆಗೆ ಮತ್ತು ಹಲ್ಲಿಗೆ ಒಂದೇ ಒಂದು ಸಿಗ್ನಲ್ ಅಲ್ಲ ಇನ್ಫಾರ್ಮೇಶನ್ ಒಂದು ನಮ್ಮ ಮೈಂಡ್ ಇಂದ ನಮ್ಮ ಮನಸ್ಸಿಂದ ಅದಕ್ಕೆ ಕೊಡ್ಬೇಕು. ನೋಡಪ್ಪ, ನಾಲಿಗೆ ನಿಂದ ಕೆಲ್ಸ ಏನಪ್ಪಾ ಅಂದಿದ್ರೆ, ಹಲ್ಲು ಅವನು ಕೆಲ್ಸ ಬಂದ್ಬಿಟ್ಟು ಜಗಿತಾನೆ. ಜಗದ್ಬಿಟ್ಟು ಅವನ್ ಜಗಿದ ತಕ್ಷಣ ನೀನೇನ್ ಮಾಡ್ಬೇಕು? ಅದನ್ನ ಒಳಗೆ ತಳ್ಬೇಕು. ಇದನ್ನ ಯಾವ್ದನ್ನು ನೀನ್ ಟೆಸ್ಟ್ ಮಾಡಕ್ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಈ ಒಂದು ಸ್ಮಾಲ್ ಇನ್ಫಾರ್ಮೇಶನ್ ನಮ್ಮ ನಾಲಿಗೆಗೂ ಮತ್ತೆ ನಮ್ಮ ಹಲ್ಲಿಗೂ ಹೇಳಿದ್ರೆ, ಯಾವ ಊಟ ನೀ ಎಲ್ಲಿ ಹೋಗಿ ಊಟ ಮಾಡಿದ್ರು ಸರಿ, ಯಾವ 5 ಸ್ಟಾರ್ ಹೋಟ್ಲ್ ಆಗ್ಲಿ, ಯಾವ ಫುಟ್ಪಾತ್ ಅಂಗಡಿಯಲ್ಲೆಲ್ಲ ಹೋಗ್ಲಿ ಊಟ ಮಾಡ್ಲಿ, ನಿನಗೆ ನೆಮ್ಮದಿಯಿಂದ ಹೊಟ್ಟೆ ತುಂಬಾ ನೀನು ಊಟ ಮಾಡ್ಕೊಂಡ್ ಬರ್ತೀಯ. ಆ ತಿಂದಿರೋ ಊಟ ನಿನಗೆ ಎಲ್ಲಾನು ಎನರ್ಜಿ ಆಗಿ ಕನ್ವರ್ಟ್ ಆಗಿ ನಿನ್ನ ದೇಹಕ್ಕೆ ಒಳ್ಳೇದಾಗತ್ತೆ. ಸೊ ಈ ನನ್ನ ಸ್ಮಾಲ್ ಸ್ಟೋರಿ ನಿಮಗೆ ಇಷ್ಟ ಆಯ್ತಂದ್ರೆ ದಯವಿಟ್ಟು ಶೇರ್ ಮಾಡಿ.